ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಮತ್ತು ವಿದ್ಯಾರ್ಥಿನಿಯರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಈ 2 ದಿನ ಶಾಲಾ ಕಾಲೇಜು ರಜೆ ಮತ್ತು ನಿಮಗೆ ಒಂದು ಸಿಹಿ ಸುದ್ದಿ ಎನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ. ಪ್ಲೀಸ್ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಟ್ಟುಕೊಳ್ಳಿ. ಏಕೆ ಅಂದರೆ ಯಾವುದೋ ಒಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ, ಯಾವುದಾದರೆ ಒಂದು ಸಹಾಯವನ್ನು ನೀಡ್ತಾ ಇರುತ್ತೆ ಅನ್ನುವ ಒಂದು ಉದ್ದೇಶ ಆದರೆ ನಂದು. ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದಿ ಬೆಲ್ ಐಕಾನ್ ಆಲ್ ಕ್ಲಿಕ್ ಆ್ಯಂಡ್ ಪ್ಲೀಸ್ ನೀವು ಕೊಡುವ ಒಂದು ಲೈಕ್ನಿಂದ ಇನ್ನೊಬ್ಬರಿಗೆ ಈ ವಿಡಿಯೋ ರೀಚ್ ಆಗುತ್ತೆ, ಅಷ್ಟು ಇಷ್ಟು ಇನ್ಫಾರ್ಮೇಷನ್ ಆದರೆ ಪಡೆಯುತ್ತಾರೆ ಅನ್ನುವ ಒಂದು ಉದ್ದೇಶ ಆದರೆ ನಂದು. ಪ್ಲೀಸ್ ಎಲ್ಲರೂ ಮರೆಯದ ತಪ್ಪದ ಲೈಕ್ ಮಾಡಿ. ಎಲ್ಲ ವಿದ್ಯಾರ್ಥಿನಿಯರಿಗೂ ಹೊಸ ವರ್ಷದ 2025ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇನ್ನು ಟಾಪಿಕ್ ಬಗ್ಗೆ ಮಾತಾಡ್ಕೊಳ್ತಾ ಹೋಗೋಣ. ಪ್ಲೀಸ್ ಎಲ್ಲೂ ನಿಲ್ಲಿಸದೆ ಕೊನೆಯವರೆಗೂ ನೋಡಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ. ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ಗೌರ್ಮೆಂಟ್ ಹಾಲಿಡೇಯಿಂದ ಯಾವ ದಿನಾಂಕದಂದು ಹಾಲಿಡೇ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ಪ್ಲೀಸ್ ಕೊನೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಈಗ ಜನವರಿಯಲ್ಲಿ ಮಕರ ಸಂಕ್ರಾಂತಿ ಎಂದು ಜನವರಿ 14ರಂದು ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಇದು ನಮ್ಮ CM ಸಿದ್ದರಾಮಯ್ಯ ಅಲ್ಲದೆ ಗೌರ್ಮೆಂಟ್ ಹಾಲಿಡೇಯಿಂದ ಬಂದಿದೆ. ಓಕೆ, ಇನ್ನು ಜನವರಿ 26ರಂದು ಗಣರಾಜ್ಯೋತ್ಸವ ಇರುವುದರಿಂದ ಆ ಕಾರಣದಿಂದಾಗಿ ಈ ಜನವರಿ ತಿಂಗಳಲ್ಲಿ 2 ದಿನ ಹಾಲಿಡೇ ಇರುತ್ತೆ, ಗೌರ್ಮೆಂಟ್ ಹಾಲಿಡೇ. ನಮ್ಮ ಗಣರಾಜ್ಯೋತ್ಸವವನ್ನು ಹೇಗೆ ಆಚರಿಸಬೇಕು ಅನ್ನೋದು ಗೊತ್ತಲ್ವಾ? ಎಲ್ಲರೂ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಹೋಗಿ ನಮ್ಮ ಗಣರಾಜ್ಯೋತ್ಸವವನ್ನು ರಿಪಬ್ಲಿಕ್ ಡೇ ಹೇಗೆ ಸೆಲೆಬ್ರೇಟ್ ಮಾಡಬೇಕೋ ಹಾಗೆ ಮಾಡಿ ಮರ್ಯಾದೆಯನ್ನು ಕೊಡಿ ನಿಮ್ಮ ಲೆಕ್ಚರರ್ಸ್ಗೆ ಅಂತ ಹೇಳ್ಕೊಳ್ತಾ, ನೀವು ಸ್ಟೂಡೆಂಟ್ಸ್ ಈ ಜನವರಿ 26ರಂದು ಮತ್ತು ಆಗಸ್ಟ್ 15ರಂದು ಗಾಂಧೀಜಿ ಆ್ಯಂಡ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಲ್ ಫ್ರೀಡಮ್ ಫೈಟರ್ಸ್ಗೆ ಎಷ್ಟು ಮರ್ಯಾದೆ ಗೌರವವನ್ನು ಕೊಡ್ತೀರೋ ಮುಂದೆ ನಿಮಗೆ ಅಷ್ಟು ಇನ್ನೊಬ್ಬರು ಕೂಡ ರೆಸ್ಪೆಕ್ಟ್ ಆ್ಯಂಡ್ ಮರ್ಯಾದೆ ಕೊಡುತ್ತಾರೆ ಅಂತ ಹೇಳ್ಕೊಳ್ತಾ ಇದ್ದೀನಿ. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಜನವರಿ 26ರಂದು, ಆಗಸ್ಟ್ 15ರಂದು, ಅಕ್ಟೋಬರ್ 2ರಂದು ಇಂತಹ ಯಾವುದೇ ದಿನಾಚರಣೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಅಂದರೆ ಕಾಲೇಜ್ಗೆ ಅಥವಾ ಸ್ಕೂಲ್ಗಳಿಗೆ ಹೋಗಲ್ಲ. ಇವತ್ತು ಸ್ವಲ್ಪ ಒಂದು ಅರ್ಧ ತಾಸು ಇದೆ ಅಂತ ಹೋಗಲ್ಲ. ಪ್ಲೀಸ್ ಹಾಗೆ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವುದಾದರೂ ಒಂದು ದಿನ ಹೋಗ್ತಿದ್ದೀರಿ ಅಂದರೆ ಅದು ಫ್ರೀಡಮ್ ಫೈಟರ್ಸ್ಗೋಸ್ಕರನೇ ಹೋಗಿ. ಎದಕ್ಕಂದರೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇಷ್ಟೆಲ್ಲ ಮಾಡಿದ್ದಕ್ಕೋಸ್ಕರ ಅವರಿಗೆ ಒಂದು ಅರ್ಧ ತಾಸು ಅಥವಾ 1 ತಾಸು ಹೋಗಿ ಬರೋಕ್ಕೆ ಆಗಲ್ವಾ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೀವು ಏನಾದರೂ ಪ್ಲೀಸ್ ಇಂತಹ ಅಪಚಾರಣೆಗಳನ್ನು ಮಾಡ್ತಾ ಇದ್ದರೆ ಈಗಿನಿಂದ ಒಳ್ಳೆಯ ಅವಕಾಶಗಳನ್ನು ನೀಡ್ತಾ ಈ 2025ರಿಂದ ಬದಲಾಗಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಈ 2025ರಿಂದ ಎಲ್ಲ ಸ್ಟೂಡೆಂಟ್ಸ್ ಬದಲಾಗಿ ಫ್ರೀಡಮ್ ಫೈಟರ್ಸ್ಗೆ ಏನು ಮಾಡಬೇಕೋ ಅದನ್ನು ಮಾಡಿ. ಪ್ಲೀಸ್ ರೆಸ್ಪೆಕ್ಟ್ ಫಾರ್ ಆಲ್ ಲೆಕ್ಚರರ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್.